ಲೋಕಸಭೆಯಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು 60 ಕಿಲೋಮೀಟರ್ ವ್ಯಾಪ್ತಿಯ ಟೋಲ್ಗೇಟ್ 3 ತಿಂಗಳೊಳಗಡೆ ತೆರವುಗೊಳಿಸುವುದಾಗಿ ಹೇಳಿಕೆ ನೀಡಿ ಜೂನ್ 22ಕ್ಕೆ 90 ದಿನಗಳು ಪೂರ್ತಿಗೊಳ್ಳುತ್ತಿದೆ. ಆದರೆ ಸುರತ್ಕಲ್ ತಾತ್ಕಾಲಿಕ ಟೋಲ್ ತೆರವಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. ಸಂಸದ ಶಾಸಕರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಜೂನ್ 22ಕ್ಕೆ ಟೋಲ್ ಸಂಗ್ರಹ ಕೊನೆಗೊಳಿಸಲು ಕ್ರಮ ಕೈಗೊಳ್ಳಬೇಕು, ಇಲ್ಲವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಬೇಕು ಎಂದು ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಆಗ್ರಹಿಸಿದೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಸಂಚಾಲಕ ಮುನೀರ್ ಕಾಟಿಪಳ್ಳ ಅವರು, ಸಚಿವರ ಹೇಳಿಕೆಯ ಬಳಿಕವೂ ಟೋಲ್ ಸಂಗ್ರಹ ಗುತ್ತಿಗೆ ನವೀಕರಣದ ಪ್ರಕ್ರಿಯೆ ನಡೆದಿದೆ. ತೆರವಿನ ಭರವಸೆ ನೀಡಿ ಮಾತು ತಪ್ಪುತ್ತಿರುವುದು, ಬಲವಂತವಾಗಿ ಟೋಲ್ ಸಂಗ್ರಹ ಮಾಡುತ್ತಿರುವುದು ಜನತೆಗೆ ಮಾಡುತ್ತಿರುವ ವಂಚನೆ. ತೆರವುಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಾಗರಿಕ ಸಂಘಟನೆಗಳನ್ನು ಜೊತೆ ಸೇರಿಸಿ ಮತ್ತಷ್ಟು ತೀವ್ರ ಹೋರಾಟ ಸಂಘಟಿಸಲಾಗುವುದು. ಆಕ್ರಮಣಕಾರಿ ಹೋರಾಟಕ್ಕೂ ಚಿಂತನೆ ನಡೆಸಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ರು. ನಮ್ಮ ಹೋರಾಟಗಳು ತೀವ್ರ ಆದಾಗಲೆಲ್ಲ ನಮ್ಮ ಜಿಲ್ಲೆಯ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್, ಈಗ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು, ಈ ಹೋರಾಟ ಈ ಬೇಡಿಕೆ ಏನಿದೆ ಅದು ಸರಿಯಾದದ್ದು ಮತ್ತು ಆ ಟೋಲ್ಗೇಟ್ ಅನ್ನು ಅಲ್ಲಿಂದ ಖಂಡಿತ ಸ್ಥಳಾಂತರ ಮಾಡ್ತೀವಿ, ಇನ್ನೇನು ಆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ, ಇನ್ನೇನು ಅಗಿಯೇ ಬಿಡ್ತದೆ ಅನ್ನೋ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ. ಹೋರಾಟಗಳು ಮುಗಿದ ತಕ್ಷಣ ಅವರು ಕೊಟ್ಟ ಭರವಸೆಗಳನ್ನು ಕೂಡ ಮರಿತಾನೆ ಬಂದಿದ್ದಾರೆ. ಅದರಿಂದಾಗಿ ನಾವು ವಿವಿಧ ರೀತಿಯ ಹೋರಾಟಗಳನ್ನು ಮಾಡುವಂಥ ಅವಶ್ಯಕತೆ ಬಂತು. ಕಳೆದ ಮಾರ್ಚ್ ತಿಂಗಳಿನಲ್ಲಿ ಮತ್ತೆ ಈ ಹೋರಾಟ ಒಂದಿಷ್ಟು ಕಾಲ, ಅಂದರೆ ಕೊರೋನಾದ ಕಾರಣಕ್ಕೆ ಒಂದಿಷ್ಟು ಕಾಲ ಸ್ಥಗಿತ ಆಗಿತ್ತು. ಕಳೆದ ಜನವರಿ ಫೆಬ್ರವರಿಯಿಂದ ಹೋರಾಟ ಮತ್ತೆ ಇದೀಗ ವೇಗ ಪಡ್ಕೊಂಡಿತ್ತು. ಆವಾಗ ಜನ ಪ್ರಶ್ನೆ ಮಾಡಲಿಕ್ಕೆ ಶುರುವಾದಾಗ ಮತ್ತು ನಾವು ಕೂಡ ಪ್ರತಿಭಟನೆಗಳಲ್ಲಿ ಘೋಷಣೆ ಮಾಡಿದಾಗ ದೆಹಲಿಗೆ ಹೋಗಿ ಅಲ್ಲೊಂದು ಮೀಟಿಂಗನ್ನು, ಅಂದರೆ ಹೆದ್ದಾರಿ ಸಚಿವರಾಗಿರುವಂಥ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ಅವರು ಅದನ್ನು ಹಾರ್ಬರ್ ಒಳಗಡೆ, ಪೋರ್ಟ್ ಕನೆಕ್ಟಿವಿಟಿ ರೋಡ್ ಆಗಿರೋ ಕಾರಣ ಅದನ್ನು ಹಾರ್ಬರ್ ಒಳಗಡೆಗೆ ನಾವು ಶಿಫ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೇಂದ್ರ ಸಚಿವರು ಹೇಳಿದ್ದಾರೆ ಅನ್ನುವಂಥ ಇದನ್ನು ಮಾಧ್ಯಮಗಳ ಮೂಲಕ ನೀಡಿದರು. ಇನ್ನೇನು ಕೆಲವೇ ದಿನಗಳಿಂದ ಶಿಫ್ಟ್ ಆಗ್ತದೆ ಅಂತ. ಆದರೂ ಕೂಡ ನಾವು ಪಾದಯಾತ್ರೆಯನ್ನು, ಅವರ ಮಾತಿನ ಮೇಲೆ ನಮಗೆ ಅಷ್ಟು ನಂಬಿಕೆ ಇರಲಿಲ್ಲ, ಪಾದಯಾತ್ರೆಯನ್ನು ಮಾಡಿದ್ವಿ. ಪಾದಯಾತ್ರೆ ನಿಮ್ಗೆ ಗೊತ್ತಿದೆ, ಸಾವಿರಾರು ಜನ ಹೆಜಮಾಡಿಯಿಂದ ಸುರತ್ಕಲ್ವರೆಗೆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಆದರೆ ಅವತ್ತು ಆ ಪಾದಯಾತ್ರೆ ದಿವಸವೂ ಕೂಡ ಪಾರ್ಲಿಮೆಂಟ್ನಲ್ಲಿ ಹೆದ್ದಾರಿ ಸಚಿವರಾಗಿರುವಂಥ, ಭೂಸಾರಿಗೆ ಸಚಿವರಾಗಿರುವಂಥ ನಿತಿನ್ ಗಡ್ಕರಿ ಅವರು ಒಂದು ಮಾತನ್ನಲ್ಲಿ ಹೇಳಿದರು. ಸುರತ್ಕಲ್ ಟೋಲ್ಗೇಟ್ ಮಾತ್ರ ಅಲ್ಲ, 60 ಕಿಲೋಮೀಟರ್ ಒಳಗಡೆ ಇರುವಂಥ ಎಲ್ಲ ಇಲ್ಲಿಗಲ್ ಟೋಲ್ಗೇಟ್ಗಳನ್ನು ನಾವು 3 ತಿಂಗಳ ಒಳಗಡೆ, 90 ದಿವಸದ ಒಳಗಡೆ ಸ್ಥಳಾಂತರ ಮಾಡ್ತೀವಿ. ಆಮೇಲೆ ಕೂಡ ಅವರೊಂದು ಸರ್ವೆಯನ್ನು ಮಾಡಿ ಈ ರೀತಿಯ 187 ಟೋಲ್ಗೇಟ್ಗಳು ಸುರತ್ಕಲ್ ರೀತಿಯಂತೆ ಇಂಡಿಯಾದಲ್ಲಿ ಇದೆ, ಅದೆಲ್ಲವೂ ಕೂಡ ತೆರವಾಗ್ತದೆ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಈಗ 90 ದಿನಕ್ಕೆ ಇನ್ನು ಕೇವಲ 3 ದಿನಗಳಷ್ಟೇ ಉಳಿದಿದೆ, 3-4 ದಿನ ಅಷ್ಟು ಉಳಿದಿದೆ. ಈ ತೆರವಿಗೆ ಸಂಬಂಧಪಟ್ಟ ಯಾವುದೇ ಕೆಲಸಗಳು ಕೂಡ ಸುರತ್ಕಲ್ ಟೋಲ್ಗೆ ಸಂಬಂಧಪಟ್ಟು ನಡೆದಿಲ್ಲ. ಅದರ ಬದಲಿಗೆ ಈ ನಡುವೆ ಟೋಲ್ ಗುತ್ತಿಗೆಯನ್ನು ನವೀಕರಿಸುವಂಥ ಪ್ರಯತ್ನಗಳಾಗಿದೆ. ಒಂದು ಹಂತಕ್ಕೆ ನವೀಕರಣ ಕೂಡ ನಡೆದಿದೆ, ಗುತ್ತಿಗೆ ನವೀಕರಣ ಕೂಡ. ಇದು ನಮಗೆ ಬಹಳ ಆಘಾತ. ಇಷ್ಟೆಲ್ಲ ಹೇಳಿದ ಮೇಲೆ ಇವತ್ತು ಆ ಭರವಸೆಯನ್ನು ಈಡೇರಿಸಬೇಕಾಗಿರೋದು ಅಥವಾ ಕೊಟ್ಟ ಮಾತನ್ನು ಉಳಿಸಬೇಕಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಇದು ಸರಿಯಲ್ಲ. ತಕ್ಷಣ ಈ ಟೋಲ್ಗೇಟನ್ನು, ಇನ್ನೇನು 22ನೇ ತಾರೀಕು ಹತ್ರ ಬಂತು, ಆ 22ನೇ ತಾರೀಕಿಗೆ ಅಲ್ಲಿ ಟೋಲ್ ಸಂಗ್ರಹವನ್ನು ನಿಲ್ಲಿಸಬೇಕು. ಅದೇನು ಕಷ್ಟದ ಸಂಗತಿ ಅಲ್ಲ. ಕೇಂದ್ರದ ಹೆದ್ದಾರಿ ಸಚಿವರು ಒಪ್ಕೊಂಡಿದ್ದಾರೆ, ಎಲ್ಲ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ, ಸಂಸದರು, ಶಾಸಕರು, ಸಚಿವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಅದು ಅಕ್ರಮ ಅಲ್ಲಿರುವಂತಹದ್ದು. ಅದರಿಂದಾಗಿ ಅದನ್ನು ನಿಲ್ಲಿಸುವಂಥದ್ದು ಒಂದು ಗಂಟೆಯ ಕೆಲಸ. ಮನಸ್ಸು ಮಾಡಿದರೆ ಸಂಸದರು, ಶಾಸಕರು 1 ಗಂಟೆಯೊಳಗೆ ಅಥವಾ 1 ದಿವಸದೊಳಗಡೆ ಅದನ್ನಲ್ಲಿ ಟೋಲ್ ಸುಂಕ ಸಂಗ್ರಹವನ್ನು ನಿಲ್ಲಿಸುವಂಥ ಎಲ್ಲ ಅವಕಾಶಗಳು ಅವರಿಗೆ ಇದೆ. ಅದರಿಂದಾಗಿ ಅವರು ನಿಲ್ಲಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. 22ನೇ ತಾರೀಕಿನ ನಂತರ ಅಲ್ಲಿ ಟೋಲ್ ಸಂಗ್ರಹ ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು. ಜನ ಇದನ್ನು ಒಪ್ಪುವಂಥ ಸ್ಥಿತಿಯಲ್ಲಿ ಇಲ್ಲ. ಒಂದು ವೇಳೆ ನೀವು ಅದರಲ್ಲಿ ವಿಫಲರಾದರೆ ನಿಮಗೆ ಶಾಸನ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅಥವಾ ಮಂಗಳೂರು ಉತ್ತರ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ. ನೀವು ನಿಮ್ಮ ವೈಫಲ್ಯವನ್ನು ಒಪ್ಪಿಕೊಂಡು ಸಂಸದ ಸ್ಥಾನಕ್ಕೆ ನಳಿನ್ ಕುಮಾರ್ ಕಟೀಲ್, ಶಾಸಕ ಸ್ಥಾನಕ್ಕೆ ಭರತ್ ಶೆಟ್ಟಿ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಎರಡೂ ಜಿಲ್ಲೆಯ ನಾಗರಿಕರ ಪರವಾಗಿ ನಾವು ಈ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ನಾವು ಆಗ್ರಹಿಸ್ತೀವಿ. ಮತ್ತು ಈ ಹೋರಾಟವನ್ನು ಟೋಲ್ ಗೇಟ್ ತೆರವು ಆಗಲಿಲ್ಲ ಅಂದರೆ ನಾವು ಇನ್ನಷ್ಟು ತೀವ್ರಗತಿಯಲ್ಲಿ ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ 22ನೇ ತಾರೀಕಿನ ನಂತರ ಮುಂದುವರಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾವು ಸಾಮೂಹಿಕವಾಗಿ ಹೇಳಲಿಕ್ಕೆ ಬಯಸ್ತೀವಿ.
ಇನ್ನು ಟೋಲ್ಗೇಟ್ ವಿರೋಧಿ ಹೋರಾಟಗಾರರನ್ನ ಕಮಿಷನ್ ಪಡೆಯುವ ನಕಲಿ ಹೋರಾಟಗಾರರು ಎಂದು ಶಾಸಕ ಭರತ್ ಶೆಟ್ಟಿ ಆರೋಪ ಹೊರಿಸಿರುವುದು ಅವರು ಹತಾಶಗೊಂಡಿರುವುದನ್ನು ತೋರಿಸುತ್ತದೆ. ಶಾಸಕರು ತಮ್ಮ ಆರೋಪಕ್ಕೆ ಸಾಕ್ಷ್ಯ ಒದಗಿಸಬೇಕು. ಹಣ ಪಡೆದವರ ನೀಡಿದವರ ಗುರುತು ಬಹಿರಂಗಪಡಿಸಬೇಕು. ಇಲ್ಲವೇ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು. ಹಣ ಪಡೆದ ಕುರಿತು ಮಾಹಿತಿ ಇದೆ ಎಂದು ಹೇಳುವ ಶಾಸಕರು ಈ ಕುರಿತು ದೂರು ದಾಖಲಿಸಲಿ. ಹಣ ಪಡೆದವರನ್ನ ಜೈಲಿಗಟ್ಟುವ ಕೆಲಸ ಮಾಡಲಿ. ಟೋಲ್ ಗುತ್ತಿಗೆದಾರರು ಹೋರಾಟಗಾರರಿಗೆ ಹಣ ನೀಡುವ ಅಗತ್ಯ ಏನಿದೆ? ಶಾಸಕರ ನೆಲೆಯಲ್ಲಿ ಅವರು ಕಮಿಷನ್ ಪಡೆದಿರುವ ಸಾಧ್ಯತೆ ಇದೆ ಎಂದು ಆರೋಪಿಸಿದರು. ಶಾಸಕರು ಟೋಲ್ ತೆರವು ಹೋರಾಟದ ನೇತೃತ್ವ ವಹಿಸುವುದಾದರೆ ಹೋರಾಟ ಸಮಿತಿ ಅವರೊಂದಿಗೆ ಕೈ ಜೋಡಿಸಲಿದೆ. ಆದರೆ ಶಾಸಕರು ಪ್ರತಿಭಟನೆ ನಡೆಸುವುದು ಯಾರ ವಿರುದ್ಧವೂ ಎಂದು ಸ್ಪಷ್ಟಪಡಿಸಲಿ. ಹೋರಾಟಗಾರರ ಮೇಲೆ ಆರೋಪ ಹೊರಿಸುವ ಮುನ್ನ ಟೋಲ್ ಸಂಗ್ರಹದ ಗುತ್ತಿಗೆದಾರರು, ಉಪ ಗುತ್ತಿಗೆದಾರರು, ಟೋಲ್ಗೇಟ್ ನಿರ್ವಹಣೆಯ ಜವಾಬ್ದಾರಿ ಹೊತ್ತವರು, ಯಾವ ಪಕ್ಷಕ್ಕೆ ಸೇರಿದವರು, ಯಾವ ನಾಯಕರ ಹಿಂಬಾಲಕರು ಎಂಬುದನ್ನು ಶಾಸಕರು ಬಹಿರಂಗಪಡಿಸಲಿ ಎಂದು ಹೇಳಿದರು. ಕೈಗಾರಿಕೆಯಲ್ಲಿ ಬರಲ್ಲ, ಯಾವುದನ್ನು ಮಾತಾಡಲ್ಲ. ಒಂದೇ ಅಜೆಂಡಾ ಅವರಿಗೆ, ಕಮ್ಯುನಲ್ ಅಜೆಂಡಾ ಬಿಟ್ಟು ಇನ್ನು ಯಾವುದೇ ಅಜೆಂಡಾ ಇಲ್ಲ. ಅದು ಮಾತ್ರ ಪೊಲಿಟಿಕ್ಸ್ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಎದುರೇ ಇಲ್ಲ ಅಂತ ಒಂದು ಭಾವನೆ ಇದೆ. ಸುರತ್ಕಲ್ ಮಾರ್ಕೆಟ್ ಬಾಳ ಬಿದ್ದಿದೆ ಅರ್ಥದಲ್ಲಿ. ಈಗ ಇದಕ್ಕೆ ಸಂಬಂಧಪಟ್ಟದಲ್ಲ, ಸಪರೇಟ್ ಆಗಿ ನಾವು ಮಾತಾಡ್ತೀವಿ, ಆದ್ರೂ ನಿಮ್ಮ ಗಮನಕ್ಕೆ ಇರಲಿ ಅಂತ. ಈಗ ಸುರತ್ಕಲ್ ಮಾರುಕಟ್ಟೆಗೆ ಏನೋ ಮತ್ತೆ ಎಷ್ಟೋ ಕೋಟಿಗೆ ಟೆಂಡರ್ ಮಾಡ್ತೀವಿ, 26 ಕೋಟಿಗೆ ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಯ್ತು, ಮಾಡಿ ಫಿನಿಶ್ ಮಾಡಲಿ, ನೋಡುವ. ಅದೊಂದು ಸಾಧನೆ ಅಂತ ತಿಳ್ಕೊಂಡ್ರು ಮಾಡಿದ್ರೆ. ಆದ್ರೆ ಅದೇ ಮಾರುಕಟ್ಟೆಯ ಕೆಳಗಡೆ ಮೂಡ ಬಿಲ್ಡಿಂಗ್ ಅನ್ನು ಹೊಡೆದು, ಮೂಡ ಮಾರ್ಕೆಟ್ ಹೊಡೆದು ಅಲ್ಲಿ ಹೊಸ ಕಟ್ಟಡ ಮಾಡ್ತಾರೆ ಅಂತ ಹೇಳಿ ಅಲ್ಲಿರುವಂತಹ ವ್ಯಾಪಾರಿಗಳಿಗಾಗಿ ಈ ಬಿಲ್ಡಿಂಗ್ ಅಲ್ಲಿ ಈಗಾಗಲೇ 50 ಲಕ್ಷ 1 ಕೋಟಿಯ ಖರ್ಚು ಮಾಡಿ ಸೀಟ್ಗಳನ್ನು ಹಾಕಿದ್ದಾರೆ, ಟೆಂಪರರಿ ಮಾಡಿದ್ದಾರೆ. ಹಾಗಾದ್ರೆ ಇದನ್ನು ಫಿನಿಶ್ ಮಾಡುವಾಗ 1 ಕೋಟಿ ಹೋಯ್ತಾ? ಕೇಳುವವರಿಲ್ವಾ? ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಬರ್ತದೆ ಸ್ವಾಮಿ ಅಂತ ನಾವು ಕೇಳ್ಬೇಕಲ್ಲ ಶಾಸಕರಿಗೆ. ಮೊದಲೇ ನೀವು 40% ಕಮಿಷನರ್ ಅಂತ ಇಡೀ ಲೋಕಕ್ಕೆ ನಿಮ್ಮ ಪಕ್ಷದ ಬಗ್ಗೆ ಇದ್ದಾರೆ. ಆದ್ರೂ ನಾವು ಯಾರು ಮಾತಾಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಮೇಲೇ ಆರೋಪ ಮಾಡ್ತಾ ಇದ್ದೀವಿ. ಇಂಥ ತುಂಬಾ ವೈಫಲ್ಯಗಳಿದೆ. ಮಂಗಳೂರು ಉತ್ತರ ಕ್ಷೇತ್ರದ್ದು ಮಾಧ್ಯಮಗಳ ಗಮನಕ್ಕೂ ಕೂಡ ಬೀಳೋದು ಕಡಿಮೆ. ನಗರದಲ್ಲಿ ಬಿದ್ದಷ್ಟು ಮಂಗಳೂರು ಉತ್ತರದಲ್ಲಿ ಆಗುವಂಥದ್ದು ಯಾವುದು ಕೂಡ ಮೀಡಿಯಾಗಳ ಗಮನಕ್ಕೆ ಬರಲ್ಲ. ನಮ್ಮ ಏರಿಯಾದಲ್ಲಿ ಮಧ್ಯರಾತ್ರಿಯದ್ದು ಮನೆಯಿಂದ ಹೊರಗಡೆ ಬಂದ್ರೆ ಉಸಿರುಗಟ್ಟುತ್ತದೆ, ಅಷ್ಟು ಕೈಗಾರಿಕಾ ಮಾಲಿನ್ಯ. ಕೇಳುವವರಿಲ್ಲ. ಪರ್ಸೆಂಟೇಜ್ ಎಲ್ಲ ಕೊಡ್ತಾರಂತಾದ್ರೆ ಒಬ್ಬ ಶಾಸಕನಿಗೆ ಇರುವಂತ ಪರ್ಸೆಂಟೇಜ್ ಎಷ್ಟು ಅಂತ ಲೆಕ್ಕ ಹಾಕ್ಲಿಕ್ಕೆ ನಮಗೆ ಕಷ್ಟ. ಹೋರಾಟ ಸಮಿತಿಯ ಪ್ರಮುಖರಾದ ಪುರುಷೋತ್ತಮ್ ಚಿತ್ರಾಪುರ, ಎಂ ದೇವದಾಸ್, ದಿನೇಶ್ ಹೆಗ್ಡೆ ಉಳೆಪಾಡಿ, ವೈ ರಾಘವೇಂದ್ರ ರಾವ್, ದಿನೇಶ್ ಕುಂಪಲ, ಬಿಕೆ ಇಮ್ತಿಯಾಜ್, ಪ್ರತಿಭಾ ಕುಳಾಯ್, ಶೇಖರ್ ಹೆಚ್ಮಾಡಿ ಮೊದಲಾದವರು ಹಾಜರಿದ್ದರು. Fledged Institution of Aviation and Hospitality. Fly ahead. Global experts in aviation and training solutions. Courses offered: Diploma in Aviation Management and Hospitality, Certification in Amadeus Reservation and Ticketing System, Commercial Pilot License highlights. 4,500 plus students trained and placed. Admissions open. Branch office: Fledged Institute of Aviation and Hospitality, 3rd floor, PVS Southern, PVS Circle, Kodiyalbail, Mangaluru. Website: www.fledgedaviation.com.